ಸಂವಿಧಾನನ ಎತ್ತಿ ಹಿಡಿಯುವಂಥ ಚಿತ್ರ ಮಾಡಿ ಅದನ್ನು ಗಣರಾಜ್ಯೋತ್ಸವದಲ್ಲಿ ಇಂಥ ಪ್ರಮುಖ ವ್ಯಕ್ತಿಗಳು ಸಮಾಜಮುಖಿ ಕೆಲಸ ಮಾಡ್ತಾರೋ ವ್ಯಕ್ತಿಗಳಿಗೆ ಪ್ರದರ್ಶನ ಮಾಡಿದ್ವಿ. ತುಂಬ ಖುಷಿಯಾಗ್ತಾಯಿದೆ. ನಾನು ಒಂದು ವಿಷಯ ಹೇಳಕ್ಕೆ ಬಯಸ್ತೀನಿ. ಪ್ರತಿಯೊಂದು ಸಮುದಾಯದಲ್ಲೂ ಪ್ರತಿಯೊಂದು ಧರ್ಮದಲ್ಲೂ ಎಲ್ಲದರಲ್ಲೂ ಶೋಷಿತ ವರ್ಗ, ತುಳಿತಕ್ಕೊಳಗಾದವರು ಎಲ್ಲರೂ ಇರ್ತಾರೆ. ಅವರೆಲ್ಲರನ್ನೂ ಪ್ರತಿನಿಧಿಸುವಂಥ ಚಿತ್ರ ಇದು. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಈ ಚಿತ್ರದ ಮೇಲೆ ಇರಲಿ. ಈ ಚಿತ್ರ ಇತಿಹಾಸ ಪುಟಗಳಲ್ಲಿ ನಿಲ್ಲುತ್ತೆ. ನಿಮ್ಮ ಸಹಕಾರ ದಯವಿಟ್ಟು ಈ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು. ಆಡಿಯೋ ಬರ್ತಿಲ್ಲ, ಕೆಲವೆಲ್ಲ ಚಾನಲ್ ಆಡಿಯೋ ಬರ್ತಾ ಇಲ್ಲ. ಎಲ್ಲರಿಗೂ ಜೈ ಭೀಮ್ ಸರ್. ಈಗ ಈ ಸುಸಂದರ್ಭದಲ್ಲಿ ಈ ಸಿನಿಮಾನ ನಾವು 3ನೇ ಬಾರಿ ನೋಡ್ತಾ ಇದ್ದೀನಿ ಸರ್. ತುಂಬ ಚೆನ್ನಾಗಿ ಅಭಿನಯಿಸಿದಿರಿ. ನಿಮ್ಮ ಮಗಳು ಸಹ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ಸಂವಿಧಾನದ ಆಶಯಗಳನ್ನ ಇಟ್ಕೊಂಡು ಇಂತಿಂಥ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ಹೆಚ್ಚಾಗಿ ಬರಲಿ. ಮತ್ತು ಅನ್ನದಾತರು ಯಾರಿದ್ದಾರೆ ಪ್ರೊಡ್ಯೂಸರ್ಸ್, ದಯಮಾಡಿ ಇಂಥ ಚಿತ್ರಗಳಿಗೆ ಎಲ್ಲರೂ ಪ್ರೋತ್ಸಾಹ ನೀಡಿ ಮತ್ತು ಇನ್ನೂ ಹೆಚ್ಚಿನದಾಗಿ ತೆಗೆಯೋದಕ್ಕೆ ನಿಮ್ಮ ಇಂಥ ಕಲಾವಿದರಿಗೆ ಬೆಂಬಲ ನೀಡಿ. ಹೀಗಾಗಿ ನನಗೆ ದಯಮಾಡಿ ಎಲ್ಲರೂ ಸಂವಿಧಾನದ ಆಶಯರ ಒಂದೊಂದು ಸಿನಿಮಾಗಳಿಗೂ ನೀವು ಹೆಚ್ಚಿನದಾಗಿ ಪ್ರಯತ್ನ ಪಡಿ ಸರ್. ನಮ್ಮಂಥವ್ರಿಗೆ ಜಾಗೃತಿ ಮೂಡಿಸೋಕ್ಕೆ ತುಂಬ ಹೆಲ್ಪ್ ಆಗುತ್ತಿದ್ದು. ಥ್ಯಾಂಕ್ ಯು ಸರ್. ಪ್ರೊಫೆಸರ್ ಪ್ರಕಾಶ್ ನೋಡಬೇಕಾದ್ರೆ ಅಣ್ಣವರ ಸಂಪತ್ತಿಗೆ ಸವಾಲು, ಗಿರಿಕನ್ಯೆ ಈ ಥರದ ಒಂದು ಟ್ರೆಡಿಷನ್ ನೆನಪಾಯಿತು. ಇವತ್ತಿಗೆ ದುನಿಯಾ ವಿಜಯ್ ಸರ್ ಅವರು ಇವತ್ತಿನ ಸಮಸ್ಯೆಗಳನ್ನ ಇಟ್ಕೊಂಡು ಕನ್ನಡದಲ್ಲಿ ಈ ವೈಬ್ರೆನ್ಸಿ ಇಲ್ಲದೇ ಇದ್ರೂ ಕೂಡ ಅಣ್ಣವ್ರೇನು ಲೈನಪ್ ಹಾಕ್ಕೊಟ್ಟಿದ್ರು, ಸಾಮಾಜಿಕತೆ, ಬಡವರ ಕತೆ ಇವುಗಳನ್ನ ಇಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಇದು ಎಲ್ಲ ಬಡವರ ಕತೆ. ಹಾಗಾಗಿ ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ. ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಈ ಥರದ ಒಂದು ಟ್ರೆಡಿಷನ್ ಸಿನಿಮಾದಲ್ಲಿ ಹುಡ್ತಾ ಇರೋದು ಭಾಳ ಸ್ವಾಗತಾರ್ಹ. ಎಲ್ಲರಿಗೂ, ತಂಡಕ್ಕೆ ಮತ್ತು ಎಲ್ಲರಿಗೂ ಕೂಡ, ಕಲಾವಿದರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ವಿದ್ಯಾರ್ಥಿಯಾಗಿ ಈ ಒಂದು ಮೂವಿ ನೋಡಾದ್ಮೇಲೆ ಏನನ್ಸಿದೆ ಅಂದರೆ, ಈ ಒಂದು ಮೂವಿ ಎಲ್ಲ ಯುವ ಜನರಿಗೆ ಸೇರಬೇಕು. ಮತ್ತು ಎಷ್ಟೋ ಕಡೆ ಇನ್ನು ಹಳ್ಳಿಗಳ ಕಡೆ ಇದೆಲ್ಲ ತುಂಬ ನಡೆಯುತ್ತೆ. ಅಂಥ ಹಳ್ಳಿಗಳ ಕಡೆ ಇದೆಲ್ಲ ತಲುಪಬೇಕು. ಈ ಒಂದು ಜಾತಿ ಅನ್ನೋದು ಇದೆಲ್ಲ ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ಆದರೆ ನಾವು ಕನ್ನಡ ಸಿನಿಮಾ ಬರ್ತಿಲ್ಲ ಅಂತೀವಿ. ಆದರೆ ಈ ಥರ ಒಳ್ಳೊಳ್ಳೆ ಮೂವಿ ಬರ್ತಾ ಇದೆ. ಈ ಮೂವಿ ನಮ್ಮ ಯುವ ಜನಾಂಗಕ್ಕೆ ಒಂಥರ, ನಾವು ಈ ಏಜಿಂದನೇ ನಮಗೆ ಇದೆಲ್ಲ ಈ ಮೌಲ್ಯಗಳು ನಮಗೆ ತಿಳಿಬೇಕು. ಒಂಥರ ಈಗ ಏನಂದರೆ, ಈ ಡೆಮೋಕ್ರಸಿ ಅಂದಾಗ, ಕಾನ್ಸ್ಟಿಟ್ಯೂಷನ್ ಅಂದಾಗ ಯಾರು ಮೇಲಲ್ಲ ಕೀಳಲ್ಲ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದೆ ಇದು. ಈ ಥರ ಒಳ್ಳೆ ಮೂವಿಗಳು ಬರಬೇಕು. ಶುಭವಾಗಲಿ ಮೂವಿಗೆ ಸರ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾವು ಬದುಕು ಸಂವಾದ ಸ್ಟೂಡೆಂಟ್ಸ್ ಆಗಿದ್ದು, ಇದು ಒಂದು ಮೂವಿ ತುಂಬಾ ಅದ್ಭುತವಾಗಿದೆ. ಯಾಕಂತಂದರೆ ಇತ್ತೀಚೆಗೆ ಎಲ್ಲ ಕಮರ್ಷಿಯಲ್ ಮೂವೀಸ್ಗಳನ್ನ ತೆಗಿತಾ ಇದ್ದಾರೆ. ಆದರೆ ಫಸ್ಟ್ ಟೈಮ್ ಸಂವಿಧಾನ ಮತ್ತು ಕಾನೂನು ಅಂತ ಒಂದು ಥಾಟ್ ಇಟ್ಕೊಂಡು ತೆಗ್ದಿದ್ದಾರೆ. ಇಟ್ಸ್ ಗ್ರೇಟ್ ಅಂತ ಹೇಳ್ತೀನಿ. ಇದನ್ನು ಪುರುಷರಿಗಿಂತ ಫಸ್ಟ್ ಮಹಿಳೆಯರು ನೋಡಬೇಕು. ಯಾಕಂದರೆ ಇದು ತುಂಬ ಮಹಿಳೆಯರಿಗೇ ಮಹತ್ವ ಇದೆ. ಯಾಕಂದರೆ ನಾವೆಲ್ಲ ಹೆಣ್ಮಕ್ಳು ಅಂತಂದರೆ ಮೂಲೆ ಗುಂಪು ಹಾಕ್ತಾ ಇದ್ದೀವಿ. ಯಾಕಂದರೆ ಒಂದು ಪುರುಷರ ಗುಲಾಮರಿಂದ ಹೆಣ್ಮಕ್ಳು ಒಂದು ಮೂಲೆ ಗುಂಪು ಹಾಕ್ತಾ ಇದ್ದೀವಿ. ಆ ಮೂಲೆ ಗುಂಪಿನಿಂದ ನಾವು ಹೇಗೆ ಎಲ್ಲ ಹೋರಾಟ ಮಾಡ್ಬೋದು, ಒಂದು ಸಂವಿಧಾನ ಅಂತಂದರೆ ಹೇಗೆಲ್ಲ ನಾವು ರಕ್ಷಣೆ ಮಾಡ್ಬೋದು ಅನ್ನೋದು ಹೇಳ್ತಾ ಇದ್ವಿ. ಇವತ್ತು ಗಣರಾಜ್ಯೋತ್ಸವ ಇದೆ, ಆದರೆ ನಾವು ಧ್ವಜಾರೋಹಣ ಮಾಡಿಬಿಟ್ಟು ಆಯಿತು ಜೈಕಾರ ಹಾಕ್ತೀವಿ, ಇದಲ್ಲ. ಯಾಕಂದರೆ ನಾವು ಸಂವಿಧಾನ ಏನಿದೆ ಅದರ ಆಶಯ ಪ್ರಕಾರ ನಾವು ನಡೆದುಕೊಂಡು ಹೋಗಬೇಕು. ಇದನ್ನು ಮೂವಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಿಜಯ್ ಸರ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ರಿಪಬ್ಲಿಕ್ ಡೇದ ಶುಭಾಶಯಗಳು. ಹಾಗೆ ನಮ್ಮ ವಿಜಯ್ ಸರ್ಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಒಳ್ಳೆ ಸಿನಿಮಾಗಳನ್ನ ಮಾಡ್ತಿದೆ. ಹಾಗೆ ದಲಿತರ ಮೇಲೆ ಶೋಷಣೆ ಆಗಿರ್ಬೋದು, ಹಾಗೆ ಬಡವರಿಗೆ ಏನೇ ಅನ್ಯಾಯ ಆದರೂ ಅದ್ರ ಬಗ್ಗೆನೇ ಸಿನಿಮಾ ತೆಗಿತಾ ಇದೆ. ಹಾಗೆ ಇನ್ನೂ ಒಳ್ಳೆ ರೀತಿ ಸಿನಿಮಾನ ತೆಗಿಬೇಕು. ಹಾಗೆ ದುನಿಯಾ ವಿಜಯ್ ಅವರ ಮಗಳು ಆ ಮೇಡಮ್ ಕೂಡ ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಉಮಾಶ್ರೀ ಅವರು ತುಂಬ ಹಿರಿಯ ಕಲಾವಿದರು, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಿರ್ದೇಶಕರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದರೆ ಇಂಥ ಸಿನಿಮಾಗಳು ಇನ್ನೂ ಬರ್ತಾ ಇರಬೇಕು ಅಂತ ಹೇಳಿ ಎಲ್ಲ ಓಲ್ಡ್ ಟೀಮ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಸಿನಿಮಾ ಮಾತ್ರ ತುಂಬ ಸಖತ್ತಾಗಿ ಮೂಡಿ ಬಂದಿದೆ. ಹಾಗೆ ಇದು ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ನಾಡಿನ ಎಲ್ಲ ಪ್ರಗತಿಪರರು, ಚಿಂತಕರು, ಹಿರಿಯ ಪತ್ರಕರ್ತರು, ಹೋರಾಟಗಾರರು, ಚಳವಳಿಕಾರರು ಮತ್ತು ನನ್ನ ನೆಚ್ಚಿನ ಸ್ನೇಹಿತರಾದ ಮಂಜುನಾಥ ಅದ್ದೆಯವರು, ಮುಕುಂದರಾಜ್ ಅವರು, ಇವರೆಲ್ಲ ಸಿನಿಮಾನ ನೋಡಿ ಈ ಸಿನಿಮಾ ಒಂದು ರೆವಲ್ಯೂಷನ್ ಆಗಬೇಕು, ಆವಾಗಲೇ ಇದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತೇಳಿ ಎಲ್ಲ ನಮ್ಮ ಜೊತೆ ನಿಂತು
ಇವತ್ತು ಇಷ್ಟು ಜನ ಹಿರಿಯರನ್ನು, ನಾಡಿನ ದೊಡ್ಡ ದೊಡ್ಡ ಶಕ್ತಿಗಳನ್ನು, ಅಂದರೆ ಕನ್ನಡ ನಾಡಿನ ಎಲ್ಲ ಶಕ್ತಿಗಳನ್ನು ಕರ್ಕೊಂಬಂದು ಸಿನಿಮಾನ ಪ್ರದರ್ಶನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹಾಗಾಗಿ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಹೊಸದಾಗಿ ಒಂದು ಸುದ್ದಿ, ಪಾರಂಜಿತ್ ಸರ್ ಕಡೆಯಿಂದ, ಅವರ ಟೀಮ್ ಕಡೆಯಿಂದ ಫೋನ್ ಬಂದಿದೆ. ಅವ್ರು ಬಂದು ಸಿನಿಮಾ ನೋಡೋದು, ಕಾರ್ಯಕ್ರಮ ಶುರುವಾಗತ್ತೆ. ಮೋಸ್ಟ್ಲಿ ವೆರಿ ಶಾರ್ಟ್ಲಿ ಬರುತ್ತೆ, ಅದು ಇಷ್ಟರಲ್ಲೇ ಬರ್ತಾರೆ ಅವರು. ಮತ್ತು ಸಿನಿಮಾನ ನೋಡಿ ನನಗೆ ಪ್ರೋತ್ಸಾಹ ಕೊಡುತ್ತಿರುವಂಥ ಎಲ್ಲ ಫೇಸ್ಬುಕ್ನ ಸ್ನೇಹಿತರು, ಅಂದರೆ ದೊಡ್ಡ ಮಟ್ಟದ ಆಶೀರ್ವಾದ ಮಾಡಿ ಒಂದು ದೊಡ್ಡ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಸದಾ ಈ ಥರದ ಒಂದು ಕಥೆಗಳು ಮಾಡೋಕ್ಕೆ ಯಾವಾಗಲೂ ನಾನೊಬ್ಬ ಮುಂದೆ ನಿಂತ್ಕೋತೀನಿ. ನಾನು ಅದ್ರ ಬಗ್ಗೆ ಯೋಚನೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ. ಒಳ್ಳೆಯ ವಿಷಯ ಇದ್ದಾಗ ನಾನು ನನ್ನ ಗುಣಮಟ್ಟನ ಯೋಚನೆ ಮಾಡದಿರ ನ್ಯಾಯ ಏನು, ಸಮಾನತೆ ಏನು, ಅದನ್ನು ಮಾತ್ರ ಯಾವಾಗಲೂ ಯೋಚನೆ ಮಾಡ್ತಾ ಹೋರಾಡೋ ಅಂಥ ವ್ಯಕ್ತಿ ನಾನು. ಸೊ ಹಾಗಾಗಿ ನನಗೆ ಯಾರು ಹೆದರಿಕೆಯೂ ಇಲ್ಲ. ಈ ಥರದ ಕಥೆಗಳನ್ನ ಮಾಡೋದಕ್ಕೆ ಇನ್ನೂ ಮನಸ್ಸು ಮಾಡಿದ್ದೀನಿ. ಅದಕ್ಕೆ ತಾವೆಲ್ಲ ದಾರಿದೀಪ ಆಗಿದ್ದೀರಾ, ತಾವೆಲ್ಲರೂ ಸೇರಿ ದಾರಿದೀಪ ಆಗಿದ್ದೀರಾ. ಅದಕ್ಕೆ ನಾನು ಖುಷಿಯಾಗಿದೆ. ಹೌದು, ಅಂದರೆ ಕೆಲವರಿಗೆ ಪಾಪ ಇದು ಇಷ್ಟ ಆಗ್ತಾಯಿಲ್ಲ, ಆದರೆ ಅವ್ರಿಗೆ ಗೊತ್ತಿಲ್ಲ. ಎಲ್ಲರ ಮನೆಯಲ್ಲೂ ಬಡವರಿದ್ದಾರೆ, ಎಲ್ಲರ ಮನೆಯಲ್ಲೂ ಕಷ್ಟ ಇದೆ, ಎಲ್ಲರ ಮನೆಯಲ್ಲೂ ಶೋಷಣೆ ಇದೆ, ಎಲ್ಲ ವರ್ಗಗಳಲ್ಲಿ ಶೋಷಿತರಿದ್ದಾರೆ. ಶೋಷಿತರು ಅಂದರೆ ಪ್ರತ್ಯೇಕ ವರ್ಗಕ್ಕಲ್ಲ, ಎಲ್ಲ ಧರ್ಮದಲ್ಲೂ ಎಲ್ಲ ವರ್ಗದಲ್ಲೂ ಶೋಷಿತರ ಪರವಾಗಿ ನಿಲ್ಲುವಂಥ ಒಂದು ಕಥೆನ ಮಾಡಿದ್ದೀನಿ ಅಂತ ಅವ್ರಿಗೆ ಬಹುಶಃ ಒಳಗೆ ಬರದೇ ಇರೋದ್ರಿಂದ ಅವ್ರಿಗೆ ಆ ಥರ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿರಲಿ, ನಾವು ಅವ್ರಿಗೆ ಧನ್ಯವಾದ ಹೇಳೋಣ. ನೀವು ಒಂದಲ್ಲ ಒಂದು ದಿವಸ ನೋಡ್ತೀರಾ, ಅವತ್ತು ನೀವು ಕೂಡ ನಮ್ಮ ಬಗ್ಗೆ ಬರದೇ ಬರೀತೀರಾ. ನಾವು ಯಾರನ್ನು ಎದುರಾಕೊಳ್ಳೋಕ್ಕೋ ಅಥವಾ ಯಾರ ಮೇಲೋ ಮುನಿಸ್ಕೊಳ್ಳೋಕ್ಕೋ ಇದನ್ನು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋ ಹೋರಾಟ ಸಂವಿಧಾನ ಮತ್ತು ಸಮಾನತೆ, ಅದನ್ನು ಬರೆದಂಥ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಅದನ್ನು ಹೇಳೋಕ್ಕೆ ನಾನು ಎದೆ ತಟ್ಕೊಂಡು ಉಸಿರು ಇರೋವರೆಗೂ ಹೇಳ್ತಿರ್ತೀನಿ ನಾನು. ಹೌದು, ನಾನು ಸಂವಿಧಾನಕ್ಕೆ ತಲೆ ಬಾಗಿಸ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಕಥೆ ಮಾಡಿದ್ದೀವಿ ಹೊರತು ಇನ್ಯಾರಿಗೋ ಪ್ರಚೋದನೆ ಮಾಡೋಕ್ಕೋ, ಇನ್ನೊಬ್ಬರನ್ನ ತುಳಿಯೋಕ್ಕೋ, ಇನ್ನೊಬ್ರಿಗೆ ಇದು ಮಾಡೋಕ್ಕೋ ನಾವು ಅದನ್ನು ಯಾವತ್ತೂ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ನಮ್ಗೆ ಅದು ಬೇಕಾಗೂ ಇಲ್ಲ ಯಾವತ್ತೂ. ನಿಮ್ಮ ಎಲ್ಲ ಮಾಧ್ಯಮದವ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಗಂಡು ಮಕ್ಕಳು, ಹೆಣ್ಮಕ್ಳು, ತಾವು ಯಾರೇ ಇರಲಿ, ತಮ್ಮೆಲ್ಲರ ಸಹಾಯ ಬಿಗಿನಿಂಗಿಂದ ನಿಂತ್ಕೊಂಡಿದ್ದೀರಾ ಮತ್ತು ಎಲ್ಲವನ್ನೂ ತೋರಿಸ್ತಾ ಇದ್ದೀರಾ. ಸೊ ಹಾಗಾಗಿ ನನ್ನ ಹೋರಾಟದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ. ಹಂಗಾಗಿ ನಿಮಗೂ ಒಂದು ಸಲಾಂ. ಯಾಕೆಂದರೆ ನೀವೆಲ್ಲ ವಿದ್ಯಾವಂತರು, ಓದ್ಕೊಂಡಿರೋರು, ತಿಳ್ಕೊಂಡಿರೋರು, ನೀವೆಲ್ಲ ಜರ್ನಲಿಸಮ್ ಮಾಡಿರ್ತೀರಾ. ಜರ್ನಲಿಸಮ್ ಜೊತೆಗೆ ನಿಮಗೊಂದು ಸಾಮಾಜಿಕ ಕಳಿಕಳಿ ಇದೆ, ಯಾವುದನ್ನು ನಾನು ಹೇಳಬೇಕು, ಯಾವುದನ್ನು ನಾನು ಹೇಳಬಾರ್ದು ಅಂತ. ಹಾಗಾಗಿ ಈಗ ಮತ್ತೊಂದು ಹೊಸ ಸುದ್ದಿ, ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಎಲ್ಲ ಸ್ಟೂಡೆಂಟ್ಗಳು ನಾವು ಸಿನಿಮಾ ನೋಡ್ತೀವಿ ಅಂತ ಒಂದು ಮೈಸೂರು ರೋಡ್ನಲ್ಲಿ ಯೂನಿವರ್ಸಿಟಿಯಿಂದ ಒಂದು 2 ಕಿಲೋಮೀಟರ್ ಒಂದು ಜಾಥಾ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಭಾಗಿಯಾಗ್ತೀನಿ. ನಾಳೆ ಅಲ್ಲ ನಾಡಿದ್ದು ಬೆಳಗ್ಗೆ ನನಗೆ ಯೂನಿವರ್ಸಿಟಿ ಮಕ್ಕಳು ನೋಡ್ತಾ ಇರೋದಕ್ಕೆ ನಮಗೆ ಸಾರ್ಥಕತೆ ಇದೆ. ಅಲ್ಲೂ ಎಷ್ಟೋ ಜನ ಯೂನಿವರ್ಸಿಟಿಯಲ್ಲಿ ಬಡವರು, ಅಂದರೆ ಎಲ್ಲ ಬಡ ಸ್ಥಿತಿಯಲ್ಲಿರುವಂಥ ಸ್ಟೂಡೆಂಟ್ಗಳು ನೋಡ್ತೀನಿ ಅಂದಾಗ ಅದಕ್ಕಿಂತ ಹೆಮ್ಮೆ ಪಡುವಂಥ ವಿಷಯ ಇಲ್ಲ, ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ ನಮಗೆ ನನ್ನ ಗಣೇಶನ ಹೋರಾಟದಲ್ಲಿ. ಸೊ ಹಾಗಾಗಿ ನಾನು ಕೂಡ ಆ ಜಾಥಕ್ಕೆ ಪಾಲ್ಗೊಳ್ತಾ ಇದ್ದೀನಿ. ಹೌದು, ಕೋಟಗಾನಹಳ್ಳಿ ರಾಮಯ್ಯ ಸರ್ಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ. ಜೊತೆಯಲ್ಲಿ ಬಂದಿರುವಂಥ ಎಲ್ಲ ಚಿಂತಕರಾಗ್ಬೋದು, ಎಲ್ಲ ಈಗ ನನಗೆ ಯಾರು ಪತ್ರಮುಖೇನ ಫೇಸ್ಬುಕ್ಕಲ್ಲಿ ಬರೀತಾ ಇದ್ದಾರೆ ಅವ್ರಿಗೆಲ್ಲ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ನನ್ನ ಕೂಗಲ್ಲಿ ಅವ್ರದ್ದು ಒಂದು ಕೂಗಿದೆ ಅನ್ನೋ ಒಂದು ಆ ಖುಷಿ ಮತ್ತು ಇನ್ನೂ ದಮ್ಮು ಜಾಸ್ತಿ ಆಗುತ್ತೆ, ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ಹಾಂ, ಹೌದು. ನಾನು ಗೊತ್ತಿಲ್ಲ, ಗಾಂಧಿನಗರದಲ್ಲಿ ಕೆಲವರು ಪಾಪ ಬಂಡವಾಳ ಊರೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು. ಅಂದರೆ ಕೆಲವು ಸಮುದಾಯದ ಪಿಕ್ಚರ್ ಮಾಡಿದ್ರೆ ಓಡಲ್ಲ, ಅದು ಮುಂದೆ ಬರಲ್ಲ, ನಮ್ಮ ಬಂಡವಾಳ ನಾಶ ಆಗುತ್ತೆ ಅನ್ಬೋದು. ಆದರೆ ಪರವಾಗಿಲ್ಲ, ನಾನೇ ಬಂಡವಾಳ ಹಾಕಿ ಎಲ್ಲ ಸಮುದಾಯಗಳ ನೊಂದಂಥ ಎಲ್ಲ ಸಮುದಾಯಗಳ ಪಾತ್ರ ನಾನು ಮಾಡ್ತೀನಿ, ಬಿಡಲ್ಲ. ನಿಮಗೆ ಲಾಭ ಬರಲ್ಲ, ಅದರಿಂದ ಆದಾಯ ಇಲ್ಲ, ಅದಕ್ಕೆ ನಾನು ಹಾಕೋದು ವೇಸ್ಟು ಅಂತ ನೀವು ಯಾರ್ಯಾರ್ದೋ ಮಾತು ಕೇಳಿಕೊಂಡು ರಾತ್ರಿ ಹೊತ್ತು ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕ್ಕಿಂತ ನಾವು ಹಗಲೊತ್ತು ಅದಕ್ಕೆ ಕೆಲಸ ಮಾಡ್ತೀನಿ. ಎಲ್ಲ ಸಮುದಾಯಗಳ ಪಾತ್ರಗಳನ್ನು ನಾನು ಬದುಕಿರೋವರೆಗೂ ಮಾಡ್ತೀನಿ. ಅದನ್ನು ಎತ್ತು ತೋರಿಸೋದು ನನ್ನ ಜವಾಬ್ದಾರಿ. ಬಾಬಾ ಸಾಹೇಬರ ಏನು ಒಂದು ಹೋರಾಟ ಇದೆ ಅದರಲ್ಲಿ ನಾನು ಕೂಡ ಜೊತೆಲಿ ನಿಂತ್ಕೋತೀನಿ. ನಾನೊಬ್ಬ ಅನುಯಾಯಿ.
ಸಿನಿಮಾಗಳ ಸಪೋರ್ಟ್ ಆಗಿದ್ದು ಸಾಕಷ್ಟಿದೆ. ಈಗ ಕಾಂತಾರ ಈ ಥರದ ಸಾಕಷ್ಟು ಸಾಲು ಸಿನಿಮಾಗಳಿದೆ. ಇಂಡಸ್ಟ್ರಿಯ ಸಾಥ್ ಯಾವ ಮಟ್ಟಿಗಿದೆ ಸರ್? ಅದೊಂದು ಸಿನಿಮಾ ಗೆಲ್ಲೋ ವಿಚಾರದಲ್ಲಿ ಎಲ್ಲರೂ ಸಿನಿಮಾ ನೋಡೋಕ್ಕೆ ಈಗ ಶುರು ಮಾಡಿದ್ದಾರೆ. ಕಳೆದ ವಾರದಲ್ಲಿ ಒಂದು ಸ್ವಲ್ಪ ಎಲ್ಲ ಇದಾಗಿರೋದ್ರಿಂದ ಎಲ್ಲ ಬ್ಯುಸಿ ಆಗಿದ್ದರು. ಈಗೆಲ್ಲ ಒಬ್ಬೊಬ್ಬರೇ ನೋಡೋಕ್ಕೆ ಶುರು ಮಾಡಿದ್ದಾರೆ. ಶುರು ಮಾಡಿ ನಮಗೆಲ್ಲ ವೀಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ. ಮೊನ್ನೆ ವಿನಯ್ ರಾಜ್ಕುಮಾರ್ ನೋಡಿದ್ದಾರೆ, ನಾಳೆ ಶಿವಣ್ಣ ಅವ್ರು ನೋಡ್ತಾ ಇದ್ದಾರೆ. ಶಿವಣ್ಣ ನೋಡಿದ್ಮೇಲೆ ನನಗಿನ್ನೇನು ಆಶೀರ್ವಾದ ಬೇಡ ಅನಿಸುತ್ತೆ. ಜೊತೆಯಲ್ಲಿ ಶರಣ್ ಸಾರ್ ನೋಡಿದ್ದಾರೆ, ನಮ್ಮ ಶರಣ್ ಅವರು. ಅದು ಬಿಟ್ಟು ನಮ್ಮ ನೀನಾಸಂ ಸತೀಶ್ ಈಗ ಮಾಡಿದರು. ಮೋಸ್ಟ್ಲಿ ಧನಂಜಯ ನೋಡ್ತಾರೆ. ಈ ಥರ ಎಲ್ಲರೂ ನನಗೆ ಸಾಕು, ನನ್ನವರು ಅಂತ ಇರೋರು ನೋಡಿದ್ರೆ ಸಾಕು ನನಗೆ. ಸಿ ಎಮ್ ಅವ್ರನ್ನ ಭೇಟಿ ಮಾಡಿ ಅವರು ಸಿನಿಮಾ ನೋಡೋಕ್ಕೆ ಅವರು ಇರೋ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ಶೆಡ್ಯೂಲ್ ಹಾಕ್ಕೋತಾ ಇದ್ದಾರೆ. ಅವರು ಬಂದು ಸಿನಿಮಾ ನೋಡ್ತಾರೆ. ಮಾನ್ಯ ಇನ್ನೊಬ್ಬ ಮಂತ್ರಿಗಳು ಸಹ ಅವರು ಕೂಡ ಮುನಿಯಪ್ಪನವರು ಬಂದು ಸಿನಿಮಾ ನೋಡ್ತಾರೆ. ಮಹದೇವಪ್ಪನವರು ಕೂಡ ತುಂಬ ಸಂತೋಷಪಟ್ಟರು ಈ ವಿಷಯ ಕೇಳಿ. ಅದನ್ನ ಬಗ್ಗೆ ನಾವು ನಿಂತ್ಕೋತೀವಿ ಜೊತೆಯಲ್ಲಿ, ನಾನು ಶೋ ನೋಡ್ತೀನಿ ಅಂತ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಡ. ಈಗ ಮಾವಳ್ಳಿ ಶಂಕರಣ್ಣ ಮತ್ತು ನಮ್ಮ ಅಧ್ಯಕ್ಷ ಸರ್ ಎಲ್ಲ ಕೂತ್ಕೊಂಡು ಸರ್ಕಾರಕ್ಕೆ 100% ರಿಯಾಯಿತಿಯ ಒಂದು ಪತ್ರನ ಕೊಡಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ನನಗೆ. ಹೌದು, ಈಗ ಈ ಲ್ಯಾಂಡ್ ಲಾರ್ಡ್ ಪದ್ಧತಿಯಿಂದ ಏನೇನು ನೊಂದಿದ್ರು ಅದ್ರ ಬಗ್ಗೆ ಅವರು ನನಗೆ ಹೇಳಿದ್ರು. ನಾವೆಲ್ಲ ನೋಡಿದ್ದೀವಿ, ತುಂಬ ಅನುಭವಿಸಿ ಬಂದಿದ್ದಕ್ಕೆ ಇವತ್ತಿಷ್ಟು ಗಟ್ಟಿ ನಿಲುವು ತೊಗೊಂಡು ನಾವು ಮಾತಾಡ್ತಾ ಇರೋದು ಅಂತ. ಅದಕ್ಕೆ ಕೂಡ ಅವರು ಯಾವಾಗಲೂ ಎಲ್ಲ ಶೋಷಿತ ವರ್ಗಗಳ ಪರವಾಗಿ ನಿಂತು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿರೋದಕ್ಕೆ ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ ನನಗೆ. ತೆರಿಗೆ ವಿನಾಯಿತಿಯ ಪತ್ರವನ್ನು ನಾವಂತೂ ಕೊಡ್ತೀವಿ. ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿರೋದು. ಯಾಕೆಂದರೆ ಸರ್ಕಾರ ಇವತ್ತು ಈ ಥರ ಒಂದು ಕತೆ ಎಲ್ಲ ಕಡೆ ಅಂದರೆ ಅಭಿಪ್ರಾಯಗಳಂದರೆ ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಫೇಸ್ಬುಕ್ ಮೂಲಕ ತಿಳಿಸಿದಾಗ ಸರ್ಕಾರ ಅದ್ರ ಕಡೆ ಗಮನ ಕೊಟ್ಟು ಒಂದು ರಿಯಾಯಿತಿ ಕೊಡೋದು, ಮತ್ತು ಇನ್ನೊಂದು ಸರ್ಕಾರದಿಂದ ಒಂದು ನೋಟಿಸ್ ಜಾರಿ ಮಾಡಲಿ ಅನ್ನೋ ನನ್ನ ಆಸೆ ಇದೆ. ಏನಂದರೆ ಎಲ್ಲರೂ ಇಂಥ ಒಂದು ಒಳ್ಳೆಯ ಸಿನಿಮಾ ನೋಡಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.